MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸೇವಾ ಪರ್ವ ನಡೆಯಲಿದೆ. ಈ ಸಮಯದಲ್ಲಿ ಸೇವಾ ಮನೋಭಾವವನ್ನು ಗೌರವಿಸಲು ರಿಪಬ್ಲಿಕ್ ದೇಶ ಸೇವೆ ಎಂಬ ವಿಶೇಷ ಅಭಿಯಾನವನ್ನು ಪ್ರಸ್ತುತಪಡಿಸುತ್ತಿದೆ. ಪ್ರಧಾನಮಂತ್ರಿಯವರ ಜನ್ಮದಿನದ ಅಂಗವಾಗಿ ಸೇವಾ ಪರ್ವದಲ್ಲಿ ಗಿಡ ನೆಡುವ ಅಭಿಯಾನಗಳು, ಜಲ ಸಂರಕ್ಷಣಾ ಕಾರ್ಯಕ್ರಮಗಳು, ಉಚಿತ ಆರೋಗ್ಯ ಶಿಬಿರಗಳು, ಸಾಮೂಹಿಕ ಸ್ವಚ್ಛತಾ ಕಾರ್ಯಗಳು ಮತ್ತು ಇನ್ನು ಹೆಚ್ಚಿನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದ ಮೂಲಕ ರಿಪಬ್ಲಿಕ್ ರಾಷ್ಟ್ರದ ಹೆಮ್ಮೆ ಮತ್ತು ಉದ್ದೇಶವನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸುತ್ತದೆ. ಇದು ಸೇವೆಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಮೊದಲ ಸುದ್ದಿಯನ್ನು ನೋಡೋಣ. ದಸರಾಗೆ ಆರಂಭದಲ್ಲೇ ವಿಘ್ನ ಎದುರಾಗಿತ್ತು. ಉದ್ಘಾಟಕರ ಆಯ್ಕೆ ವಿವಾದದ ಕಿಡಿ ಹೊತ್ತಿಕೊಂಡಿತ್ತು. ಭಾನು ಮುಷ್ತಾಕ್ ಆಯ್ಕೆ ವಿರುದ್ಧ ಬಿಜೆಪಿ ನಾಯಕರು ನಿಗಿ ಕೆಂಡವಾಗಿದ್ರು. ಇದನ್ನೇ ಪ್ರಶ್ನಿಸಿ ಕಾನೂನು ಸಮರ ಸಾರಿದ್ದ ಪ್ರತಾಪ್ ಸಿಂಹಗೆ ಭಾರಿ ಹಿನ್ನಡೆಯಾಗಿದೆ. ಸರ್ಕಾರದ ನಿರ್ಧಾರವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ನಾಡಹಬ್ಬ ದಸರಾದಲ್ಲೇ ವಿವಾದ ದಗದಗಿಸ್ತಿದೆ. ಬಾನು ಮುಷ್ತಾಕ್ ಆಯ್ಕೆಗೆ ಹಿಂದೂಗಳ ಆಕ್ರೋಶ ಸ್ಫೋಟಗೊಂಡಿದೆ. ಸರ್ಕಾರದ ನಡೆಗೆ ಬಿಜೆಪಿ ಕೆಂಡ ಕಾರಿದೆ. ಕಾನೂನು ಸಮರ ಸಾರಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಭಾರಿ ಹಿನ್ನಡೆಯಾಗಿದೆ. ಪ್ರತಾಪ್ ಸಿಂಹ ಸಲ್ಲಿಸಿದ್ದ ಅರ್ಜಿ ವಜಾ. ಮುಷ್ತಾಕ್ ಆಯ್ಕೆ ಎತ್ತೇಳಿದ ಹೈಕೋರ್ಟ್. ದಸರಾ ಉದ್ಘಾಟನೆಗೆ ಬುಕ್ಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಾನೂನು ಸಮರ ಸಾರಿದ್ರು. ಪ್ರತಾಪ್ ಸಿಂಹ, ಟಿ ಗಿರೀಶ್ ಕುಮಾರ್ ಹಾಗೂ HS ಗೌರವ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಬಾನು ಮುಷ್ತಾಕ್ ಆಯ್ಕೆಯನ್ನ ಎತ್ತಿ ಹಿಡಿದಿದೆ. ದಸರಾ ಉದ್ಘಾಟನೆಯಲ್ಲಿ ಯಾವುದೇ ಹಕ್ಕು ಉಲ್ಲಂಘನೆ ಆಗಿಲ್ಲ ಅಂತ ಹೇಳುವ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳನ್ನ ವಜಾ ಮಾಡಿದೆ. ಪ್ರತಾಪ್ ಸಿಂಹನನ್ನ ಮೂರ್ಖ ಎನ್ನಬೇಕಾ? ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು? ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ? ನೋಡಿ, ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ. ಇಂಥ ಮೂರ್ಖರ ಬಗ್ಗೆ ಎಚ್ಚರವಾಗಿರ್ಬೇಕು ಅಷ್ಟೇ. ಮೊದಲು ಸಂವಿಧಾನವನ್ನ ಸರಿಯಾಗಿ ಓದಿ. ಸರ್ಕಾರದ ನಿರ್ಧಾರ, ಸಂವಿಧಾನಬದ್ಧವಾದಂಥ ನಿರ್ಧಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ನಾಯಕರುಗಳೆಲ್ಲ ಓದಲಿ, ಏನೇನು ನಿಮ್ಮ ಹಕ್ಕಿದೆ ಅನ್ನೋದು ಅರ್ಥ ಆಗ್ತದೆ. ಇನ್ನಾದರೂ ಪ್ರತಾಪ್ ಸಿಂಹ ಬುದ್ಧಿ ಕಲಿಯಲಿ. MP ಆಗಿದ್ದವರು ಸಂವಿಧಾನನ, ಅದರ ಅವಕಾಶಗಳನ್ನು, ಹಕ್ಕುಗಳನ್ನು ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ ಹೆಂಗೆ? ಈಗಲಾದರೂ ಅವರು ಕೋರ್ಟು, ನ್ಯಾಯಾಲಯ ಇಸ್ ದಿ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋದು ಅವರು ಹೇಳಿ ಅವರು ರಿಜೆಕ್ಟ್ ಮಾಡಿದ್ಮೇಲೆ ಇನ್ನಾದರೂ ಅವರು ಬುದ್ಧಿ ಕಲೀಲಿ. ಅವರಲ್ಲಿ ತುಂಬಿರ್ತಕ್ಕಂಥ ಮತೀಯ ಅಂಧ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕ ಆಗಿ ನಡ್ಕೊಂಡು ಕೋಮುವಾದ ಹುಟ್ಟು ಹಾಕೋದೇ ಬಿಜೆಪಿ ಕೆಲಸ. ನಾವೆಲ್ಲರೂ ಕೂಡ ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ ಪದೇ ಪದೇ ಬೇರೆ ರೀತಿಯಾಗಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಕೋಮುವಾದವನ್ನು ಹುಟ್ಟಾಕ್ಲಿಕ್ಕೆ ಹೊರತು ಬೇರೇನೂ ಅಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಭಾರತೀಯ ಜನತಾ ಪಕ್ಷದ ಸ್ನೇಹಿತರಿಗೆ, ಈ ದೇಶದಲ್ಲಿ ಭಾರತೀಯರು ಬದುಕಲಿಕ್ಕೆ ಬಿಡಿ. ಬಿರುಕು ಮೂಡಿಸೋದೇ ಬಿಜೆಪಿ ಅಜೆಂಡಾ. ದಸರಾ ಉದ್ಘಾಟನೆಗೆ ಹೊಸ ಕಾನೂನು ತರ್ತೇವೆ. ದಸರಾಗೆ ಕಾನೂನೇನು ಇಲ್ಲ, ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ. ನಂಬಿಕೆ ಅದೆಲ್ಲ ಹಿಂದೂ ಸಂಪ್ರದಾಯ, ಹಿಂದೂ ಪಂಚಾಂಗದ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಿದ್ದರಾಮಯ್ಯನವ್ರು ಬಂದಮೇಲೆ ಈಗ ಒಂದು ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗ ನೆತ್ತೆ ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದಕ್ಕೆ ಇದಕ್ಕೊಂದು ಕಾನೂನನ್ನು ತರಬೇಕು. ಯಾಕಂದರೆ ಈ ಥರ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತ ಕರ್ನಾಟಕ ಜನ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಬಾನು ಮುಷ್ತಾಕ್ ಅವರೇ ವಾಪಸ್ ಹೋಗಿ. ಭಾನು ಮುಷ್ತಾಕ್ ಅವರೇ ಹಿಂದೂ ಸಮಾಜ ಇಷ್ಟೊಂದು
ಏನೋ ತನ್ನ ವಿರುದ್ಧ ಇದೆ ಅಂತ ತಿಳ್ಕೊಂಡ ಮೇಲೆ ಹಿಂದೆ ಸರಿಬೇಕಾಗಿತ್ತು. ಈಗಲೂ ಸಮಯ ಇದೆ, ಹಿಂದೆ ಸರಿಬೇಕು ಅನ್ನೋ ಮನವಿಯನ್ನು ಮಾಡ್ತಾರೆ. ಹೈಕೋರ್ಟ್ ಏನೋ ಬಾನು ಮುಷ್ತಾಕ್ ಆಯ್ಕೆಯನ್ನ ಎತ್ತಿ ಹಿಡಿದಿದೆ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ದಸರಾ ಉದ್ಘಾಟಕರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಕೇಸರಿ ನಾಯಕರು ಈಗೇನ್ ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಮೈಸೂರು ದಸರಾದ ಉದ್ಘಾಟನೆಯ ವಿಚಾರವಾಗಿ ಹೈಕೋರ್ಟ್ನ ಇದೊಂದು ತೀರ್ಮಾನ ಇದೆಯಲ್ಲ, ಭಾರೀ ಒಂದು ಮಹತ್ವವಾದಂಥ ತೀರ್ಮಾನ. ಇಲ್ಲಿವರೆಗೂ ಕೂಡ ಪರ ವಿರೋಧದ ಚರ್ಚೆ ಏನಾಗಿತ್ತು ಅದೆಲ್ಲದಕ್ಕೂ ಕೂಡ ಹೈಕೋರ್ಟ್ನ ನ್ಯಾಯಾಧೀಶರು ಒಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ. ಹಾಗಾದರೆ ಬಿಜೆಪಿ ಏನು ಹೇಳಿತ್ತು, ಬಿಜೆಪಿ ಪರವಾದ ವಕೀಲ ಸುದರ್ಶನ್ ಅವರ ವಾದ ಏನು ಅಂಥೇಳಿ 1 by 1 ಪಾಯಿಂಟ್ ಟು ಪಾಯಿಂಟ್ ನಾವು ನೋಡ್ತಾ ಹೋಗೋಣ. ಮುಷ್ತಾಕ್ ಕನ್ನಡ ಮತ್ತು ಹಿಂದೂ ವಿರೋಧಿ ಮಾತನಾಡಿದ್ದಾರೆ, ಹೀಗಾಗಿ ಅವರನ್ನು ಉದ್ಘಾಟನೆಗೆ ಕರಿಬಾರ್ದು. ದಸರಾ ಉದ್ಘಾಟನೆಗೆ ಮುಷ್ತಾಕ್ ಆಯ್ಕೆ ಮಾಡಿರೋದೇ ಸರಿಯಲ್ಲ. ದಸರಾ ಹಬ್ಬ ಹಿಂದೂ ಧರ್ಮದ ಆಚರಣೆ. ಅದು ಒಬ್ಬ ಮುಸಲ್ಮಾನ ಮಹಿಳೆ ದಸರಾವನ್ನು ಉದ್ಘಾಟನೆ ಮಾಡೋದು ಎಷ್ಟು ಸರಿ? ಉದ್ಘಾಟಕರು ಹೂವಿನ ಅಭಿಷೇಕ ಮಾಡಬೇಕು. ಹಿಂದೂ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಮಹತ್ವ ಇದೆ, ಆದರೆ ಇಸ್ಲಾಂನಲ್ಲಿ ಮೂರ್ತಿ ಪೂಜೆಯನ್ನು ಒಪ್ಪೋದಿಲ್ಲ. ಆದರೆ ಮುಷ್ತಾಕ್ಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆನೇ ಇಲ್ಲ. ಇದು ಪ್ರತಾಪ್ ಸಿಂಹ ಅವರ ಪರವಾದ ವಕೀಲ ಸುದರ್ಶನ್ ಅವರ ಮಾತು. ಹಾಗಾದರೆ ಈ ಸರ್ಕಾರ ಏನು ತೀರ್ಮಾನ ಮಾಡಿತ್ತು, ಸರ್ಕಾರದ ಪರ ವಕೀಲರು ಏನು ಹೇಳಿದ್ರು ಅನ್ನೋದನ್ನು ನೋಡೋಣ. AG ಶಶಿಕಿರಣ್ ಶೆಟ್ಟಿ ಸರ್ಕಾರದ ಪರ ವಕೀಲರು, ಅವ್ರ ವಾದ ಹೇಗಿತ್ತು ಅಂತೇಳಿ ನೋಡೋಣ. ಪ್ರತಾಪ್ ಸಿಂಹ ಮುಸ್ಲಿಮರ ಆಯ್ಕೆ ಬೇಡ ಎಂದಿದ್ದಾರೆ. ಆದರೆ ಈ ಹಿಂದೆ ನಿಸಾರ್ ಅಹಮದ್ ಅವರು ಕೂಡ ದಸರಾವನ್ನು ಉದ್ಘಾಟನೆ ಮಾಡಿದ್ರು. ಆಗ ಪ್ರತಾಪ್ ಸಿಂಹ ಮೈಸೂರಿನ ಸಂಸದರಾಗಿ ಕೂಡ ಇದ್ರು. ಈ ಬಾರಿ ಹಿಂದೂ ಮುಸ್ಲಿಂ ಅಂತ ಚರ್ಚೆ ಮಾಡ್ತಿದ್ದಾರೆ ಪ್ರತಾಪ್ ಸಿಂಹ. ಈಗ ಅರ್ಜಿ ಹಾಕಿದ್ದಕ್ಕೆ ಪ್ರತಾಪ್ ಸಿಂಹಗೆ ದಂಡ ವಿಧಿಸಬೇಕು ಅಂಥೇಳಿ ಸರ್ಕಾರದ ಪರವಾದ ವಕೀಲರು ಮಾತನಾಡ್ತಾರೆ. ಹಾಗಾದರೆ ಪರ ವಿರೋಧ ಎರಡೂ ವಾದವನ್ನು ಆಲಿಸಿದಂಥ ಹೈಕೋರ್ಟ್ನ ನ್ಯಾಯಾಧೀಶರು ಏನು ಹೇಳಿದರು ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ. ದೇಗುಲದ ಟ್ರಸ್ಟ್ ಉದ್ಘಾಟಕರ ಆಯ್ಕೆ ವಿರೋಧಿಸಿಲ್ಲ. ದೇವಸ್ಥಾನ ಟ್ರಸ್ಟ್ನವರು ನಮ್ಮ ಮುಂದೆ ಬಂದಿಲ್ಲ. ನಂಬಿಕೆ ಇಲ್ಲದವರು ಪೂಜೆಯನ್ನು ಸಲ್ಲಿಸಬಾರದೆಂದು ಬಂದಿಲ್ಲ. ವಿಜಯದಶಮಿ ಅಂದರೆ ಕೆಟ್ಟದರ ವಿರುದ್ಧ ಒಳ್ಳೆಯದರ ವಿಜಯ. ಈ ಹಬ್ಬವನ್ನು ಇಡೀ ದೇಶಾದ್ಯಂತ ಆಚರಿಸಲಾಗ್ತದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ವಜಾ ಮಾಡುತ್ತಿದ್ದೇವೆ ಅಂಥೇಳಿ ಹೈಕೋರ್ಟ್ನ ನ್ಯಾಯಾಧೀಶರು ಆ ಮೂಲಕ ಮಹತ್ವವಾದಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆ ಮೂಲಕ ಪರ ವಿರೋಧ ಇದ್ದಂಥ ಎಲ್ಲ ಚರ್ಚೆಗಳು ಅಲ್ಲಿಗೆ ಮುಗಿದಂಗಾಗಿದೆ. ಏನು ದಸರಾ ದಂಗಲ್ನಿಂದ ಮೈಸೂರು ಖೊತ ಖೊತ ಅಂತ ಕುದಿತಲೇ ಇದೆ. ಇದರ ಮಧ್ಯೆ ಸಾಂಸ್ಕೃತಿಕ ನಗರಿಯಲ್ಲಿ ಮತ್ತೊಂದು ವಿವಾದ ಈಗ ಭುಗಿಲೆದಿದೆ. ಹಾಗಾದ್ರೆ ಏನದು ವಿವಾದ? ಆ ವಿವಾದವನ್ನು ಮಾಡಿದವರು ಯಾರು? ಈ ಸ್ಟೋರಿ ನೋಡಿ. ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದೆ. ದಸರಾ ಉದ್ಘಾಟಕಿ ಭಾನು ಮುಷ್ತಾಕ್ ವಿರುದ್ಧ ಕೇಸರಿ ಸೇನೆ ನಿಗಿ ಕೆಂಡ ಕಾರ್ತಿದೆ. ಈ ಕಾವು ಆರುವ ಮುನ್ನವೇ ಇದೀಗ ಮತ್ತೊಂದು ವಿವಾದ ಸ್ಫೋಟಗೊಂಡಿದೆ. ಅದೇ ದರ್ಗಾ ದಂಗಲ್. ದಸರಾ ಜಟಾಪಟಿ ಮಧ್ಯೆ ದರ್ಗಾ ದಂಗಲ್. ಪಾರ್ಕ್ ಜಾಗದಲ್ಲಿ ತಲೆ ಎತ್ತಲಿದೆ ದರ್ಗಾ. ಇದು ಮೈಸೂರು ನಗರದ KR ಮೊಹಲ್ಲಾದಲ್ಲಿರುವ ಜಾಗ. ಬರೋಬ್ಬರಿ 1.5 ಎಕರೆ ವಿಶಾಲವಾದ ಮೈದಾನ. ಇದೇ ಜಾಗದ ವಿಚಾರವಾಗಿ ಇದೀಗ ಆಕ್ರೋಶ ಭುಗಿಲೆದ್ದಿದೆ. ಇದಕ್ಕೆ ಕಾರಣ ಇದೊಂದು ಪ್ರಕಟಣೆ. ಇದು ಮೈಸೂರು ಪಾಲಿಕೆ ಹೊರಡಿಸಿರುವ ಜಾಹೀರಾತು. ಈ ಜಾಗದಲ್ಲಿ ಸುನ್ನಿ ದರ್ಗಾ ನಿರ್ಮಿಸಲು ಕಾರ್ಯದರ್ಶಿ ದಿಲ್ಬರ್ ಶಾವಲಿ ಮಕಾನ್ ರವರು ರಹದಾರಿ ಕೋರಿ ಪಾಲಿಕೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆ ಇದ್ದಲ್ಲಿ ಸಲ್ಲಿಸಬಹುದು ಅಂತ ಪಾಲಿಕೆ ಪ್ರಕಟಣೆ ಹೊರಡಿಸಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಮೈಸೂರಿನ KR ಕ್ಷೇತ್ರದ ಗಾಡಿ ಚೌಕದಲ್ಲಿ ಈಗ
ದರ್ಗಾವನ್ನು ನಿರ್ಮಾಣ ಮಾಡೋದಕ್ಕೆ ಅನುಮತಿಯೆಲ್ಲ ಕೇಳಿ ಈಗಾಗಲೇ ಮಹಾನಗರ ಪಾಲಿಕೆಗೆ ಆ ಒಂದು ಅರ್ಜಿ ಹೋಗಿದೆ. ಅದಕ್ಕೆ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಈಗ ಸಾಕಷ್ಟು ವಿವಾದ ಆಗುವಂತಹ ಎಲ್ಲ ಲಕ್ಷಣ ಕಾಣ್ತಾ ಇರುವಂಥದ್ದು. ನಾಳೆಗೆ ಸದ್ಯ ಏನೋ ಅನುಮತಿ ಕೊಟ್ಟಿರುವಂತಹ ಸ್ಥಳ ಇದು ಈ ಹಿಂದೆ ಗಾಡಿ ಚೌಕ ಅಂತೇಳಿ ಏನೋ ಆಸ್ತಿ ಆಗಿತ್ತು. ಇದಲ್ಲ ಈಗ ಏನು ಈಗಾಗಲೇ ಇಲ್ಲಿ ಒಂದು ಏನೋ ದರ್ಗಾವನ್ನು ಕಟ್ಟಿದ್ದಾರೆ, ಇಲ್ಲಿ ಒಂದು ಮಸೀದಿಯನ್ನು ಕೂಡ ಕಟ್ಟಿದ್ದಾರೆ. ಇಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಪ್ರಾರ್ಥನೆ ಇರ್ಬೋದು ಮತ್ತು ಎಲ್ಲವನ್ನೂ ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ರು. ಸೊ ಈ ಜಾಗ ಈಗ ಸಾಕಷ್ಟು ಏನೋ ಒಂದು ವಿವಾದದ ಸ್ಥಳವಾಗುವಂತಹ ಎಲ್ಲ ಲಕ್ಷಣವನ್ನು ಕೂಡ ಕಾಣ್ತಾ ಇರುವಂಥದ್ದು. ಈ ಜಾಗವನ್ನು ಸುಂದರವಾದ ಪಾರ್ಕ್ ನಿರ್ಮಿಸಲು ಮೀಸಲಿಡಲಾಗಿತ್ತಂತೆ. ಈ ಬಗ್ಗೆ ಸಾರ್ವಜನಿಕ ದಾಖಲೆಯಲ್ಲೂ ನಮೂದಾಗಿದೆ. ಆದರೂ ಸ್ಥಳೀಯ ಮುಸ್ಲಿಂ ಮುಖಂಡ ಪಾಲಿಕೆಗೆ ದರ್ಗಾ ನಿರ್ಮಿಸುತ್ತೇವೆ ಅಂತ ಅರ್ಜಿ ಸಲ್ಲಿಸಿದ್ದು ಜನಾಕ್ರೋಶ ವ್ಯಕ್ತವಾಗಿದೆ. ಶಾಸಕ ಶ್ರೀವತ್ಸ ಭೇಟಿ ಪರಿಶೀಲನೆ. ಇನ್ನು ಜನರ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಕೃಷ್ಣರಾಜ ಕ್ಷೇತ್ರದ ಶಾಸಕ ಶ್ರೀವತ್ಸ ದರ್ಗಾ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಬಳಿಕ ಸ್ಥಳೀಯರು ಮತ್ತು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಏಕಾಏಕಿ 45,000 ಚದರಡಿ ಅಂದರೆ ಸುಮಾರು 1 ಎಕರೆಗೂ ಹೆಚ್ಚು ಜಾಗವನ್ನು ಅವರಿಗೆ ಮಾಡಿಕೊಡುವಂಥ ಹುನ್ನಾರವನ್ನು ಈಗಿನ ಕಮಿಷನರ್ ಮಾಡಿದ್ದಾರೆ. ಈ ಜಾಗದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರ್ತಾ ಇದೆ ಅನ್ನುವ ಕಾರಣಕ್ಕೆ 2ನೇ ತಾರೀಕು ನಂತರ ಅದಕ್ಕೆ ಇನ್ನೂ ತೀವ್ರ ಸ್ವರೂಪವನ್ನು ತಗೋಬೇಕಾಗತ್ತೆ. ಆದರೆ ಅಷ್ಟರೊಳಗೆ ಕಮಿಷನರು ಈ ನೋಟಿಫಿಕೇಷನನ್ನು ಹಿಂಪಡಿಬೇಕು ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ನಾಳೆ ರೈಟಿಂಗಲ್ಲೂ ಕೊಡ್ತೀನಿ. ಅಲ್ಲದೆ ಈ ಜಾಗಕ್ಕೆ 65 ವರ್ಷದಿಂದ ಖಾತಾ ಕಂದಾಯ ಇಲ್ಲ. ಆದರೂ ಅಕ್ರಮವಾಗಿ ಸೈಲೆಂಟ್ ಆಗಿ ಪಿಲ್ಲರ್ ಎತ್ತಲಾಗಿತ್ತು. ಇನ್ನು ಮೈಸೂರು ಪಾಲಿಕೆ ಇದನ್ನು ಒಡೆಯುವ ಕೆಲಸಕ್ಕೂ ಕೈ ಹಾಕಿಲ್ಲ. ಸದ್ಯ ಪಾಲಿಕೆ ನೋಟಿಫಿಕೇಶನ್ ಹಿಂಪಡೆಯದಿದ್ರೆ ಬಿಜೆಪಿ ಕಾನೂನು ಸಮರಕ್ಕೆ ರೆಡಿಯಾಗಿದೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಧರ್ಮಸ್ಥಳ ತಲೆಬುರುಡೆ ಕೇಸ್ ದಿನಕ್ಕೂ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. SIT ಅಧಿಕಾರಿಗಳು ಬಂಗ್ಲೆಗುಡ್ಡ ಬುರುಡೆ ರಹಸ್ಯವನ್ನ ಬೆನ್ನಹತ್ತಿದ್ದಾರೆ. ಬುರುಡೆ ಗುಡ್ಡದಲ್ಲಿ ವಾಮಾಚಾರ, ನರಬಲಿ ನಡೆಯುತ್ತಿದ್ದ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬುರುಡೆ ತನಿಖೆಯಲ್ಲಿ ಹೊಸ ಅಧ್ಯಾಯ. ನಾಳೆಯಿಂದ ಬಂಗ್ಲೆಗುಡ್ಡದಲ್ಲಿ ಉತ್ಖನನ. ಧರ್ಮಸ್ಥಳ ಬುರುಡೆ ತನಿಖೆಯಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಬಂಗ್ಲೆಗುಡ್ಡದಲ್ಲಿ ರಾಶಿ ಮೂಳೆ ಸಿಕ್ಕಿದೆ ಅಂತ ವಿಠ್ಠಲ್ಗೌಡ ಸಿಡಿಸಿದ ಬಾಂಬ್ ಸಂಚಲನ ಮೂಡಿಸಿದೆ. ಬುರುಡೆ ರಹಸ್ಯ ಬೆನ್ನತ್ತಿರೋ SIT ಅಧಿಕಾರಿಗಳು ಇಡೀ ಬಂಗ್ಲೆಗುಡ್ಡವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತು ಬಂಗ್ಲೆಗುಡ್ಡದಲ್ಲಿ SIT ಅಧಿಕಾರಿಗಳು ಉತ್ಖನನ ಮಾಡಬೇಕಿತ್ತು. ಇದೇ ಕಾರಣಕ್ಕೆ ಬಂಗ್ಲೆಗುಡ್ಡದಲ್ಲಿರೋ ಅರಣ್ಯ ಪ್ರದೇಶದ ಸರ್ವೆ ದಾಖಲೆಗಳನ್ನು ನೀಡುವಂತೆ SIT ಅಧಿಕಾರಿಗಳು ಅರಣ್ಯಾಧಿಕಾರಿಗಳಿಗೆ ಕೇಳಿದ್ರು. ಆದರೆ ಅರಣ್ಯಾಧಿಕಾರಿಗಳು SITಗೆ ದಾಖಲೆ ನೀಡೋದನ್ನ ತಡ ಮಾಡಿದ್ರು. ಇದೇ ಕಾರಣಕ್ಕೆ ಬಂಗ್ಲೆಗುಡ್ಡದಲ್ಲಿ ಉತ್ಖನನ ಕಾರ್ಯವನ್ನು ನಾಳೆಗೆ ಮುಂದೂಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ನಡೆಯುತ್ತಿದ್ದ ವಾಮಾಚಾರ. ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಾಜರು ಬಳಿಕ ಸೌಜನ್ಯ ಮಾವ ವಿಠ್ಠಲ್ಗೌಡ ಬಿಗ್ ಬಾಂಬ್ ಸಿಡಿಸಿದ್ರು. ಸಣ್ಣ ಮಗುವಿನ ಬುರುಡೆ ಮಾಟ ಮಂತ್ರ ಮಾಡಿದ ರೀತಿಯಲ್ಲಿ ಮಡಿಕೆ ಪತ್ತೆಯಾಗಿತ್ತು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ರು. ಇದೇ ಆಯಾಮದಲ್ಲಿ SIT ಅಧಿಕಾರಿಗಳು ಈಗ ತನಿಖೆಗೆ ಮುಂದಾಗಿದ್ದಾರೆ. ನಾಳೆ ಬಂಗ್ಲೆಗುಡ್ಡದಲ್ಲಿ ಬುರುಡೆ ರಹಸ್ಯ ಭೇದಿಸಲಿದ್ದಾರೆ. ಮಾಟ ಮಂತ್ರ ವಾಮಾಚಾರಿಗಳ ಬೆನ್ನು ಬಿದ್ದ SIT. ವಿಠ್ಠಲ್ಗೌಡ ಹೇಳಿಕೆ ಆಧಾರದಲ್ಲಿ SIT ಅಧಿಕಾರಿಗಳು ತನಿಖೆಗಿಳಿದಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಮಾಟ ಮಂತ್ರ ಮಾಡಲಾಗ್ತಿತ್ತ ಅನ್ನೋದರ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಒಂದು ವೇಳೆ ವಾಮಾಚಾರ ನಡೆಸುವವರಿದ್ರೆ ನಮ್ಮ ಗಮನಕ್ಕೆ ತರುವಂತೆ ಬೆಳ್ತಂಗಡಿ ಹಾಗೂ ಧರ್ಮಸ್ಥಳ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ತನಿಖೆ ಹಳ್ಳ ಹಿಡಿಸಲು ಯತ್ನ, ಬಿಜೆಪಿ ಆಕ್ರೋಶ. SIT ತನಿಖೆಯನ್ನ ಹಳ್ಳ ಹಿಡಿಸಲು ಯತ್ನಿಸಲಾಗ್ತಿದೆ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಠ್ಠಲಗೌಡನ ಸಮೇತ ನಾಳೆ ಬಂಗ್ಲೆಗುಡ್ಡಕ್ಕೆ SIT ಎಂಟ್ರಿ ಕೊಡಲಿದೆ. SIT ಉತ್ಖನನದ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಧರ್ಮಸ್ಥಳ ತಲೆಬುರುಡೆ ಕೇಸ್ ಬೆನ್ನಲ್ಲೇ 13 ವರ್ಷದ ಬಳಿಕ ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಸೌಜನ್ಯಳನ್ನ ರೇಪ್ ಮಾಡಲು ಯತ್ನಿಸಿದ್ದು ಯಾರು? ಸೌಜನ್ಯ ನೋಟ್ಬುಕ್ನಲ್ಲಿ ಸಿಕ್ಕಿರುವ ಆ ನಂಬರ್ ಯಾರದ್ದು? ಕೇಸ್ನ ಸಾಕ್ಷ್ಯ ನಾಶ ಮಾಡಿದ್ದು ಯಾರು?
ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಸೌಜನ್ಯ ಕೇಸ್ ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಬರೋಬ್ಬರಿ 13 ವರ್ಷಗಳೇ ಕಳೆದರೂ ಡೆತ್ ಸೀಕ್ರೆಟ್ ಮಾತ್ರ ಇನ್ನೂ ನಿಗೂಢ. ಅದೆಷ್ಟೋ ಹೋರಾಟಗಳು, ಅದೆಷ್ಟು ಬಾರಿ ತನಿಖೆ ನಡೆದರೂ ನೇತ್ರಾವತಿ ದಡದಲ್ಲಿ ನಡೆದ ಅವತ್ತಿನ ಕೃತ್ಯಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸತ್ಯವನ್ನ ಬೆನ್ನತ್ತಿದೆ. 2012 ಅಕ್ಟೋಬರ್ 9 ಹಾಗೂ 10ನೇ ತಾರೀಕಿನಂದು ನಡೆದ ದುರಂತದ ಬಗ್ಗೆ ಪತ್ರಕರ್ತ ಮೋಹನ್ ಬೋಳಂಗಡಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸಂಜೆ 6 ಗಂಟೆ ತನಕ ಸೌಜನ್ಯ ಬಾರದೆ ಇದ್ದಾಗ ಆತಂಕ. ಕುಸುಮಾವತಿಯವರು 6 ಗಂಟೆವರೆಗೆ ಕಾದಿದ್ದಾರೆ. 6 ಗಂಟೆಗೆ ಬರಲಿಲ್ಲ ಅಂತ ಹೇಳಿದ ಮೇಲೆ ತಮ್ಮನಿಗೆ ಫೋನ್ ಮಾಡಿದೆ. ಯಾಕಂದರೆ ಹೋಟೆಲಲ್ಲಿರುವವರು ಸ್ನಾನಗಟ್ಟರು. ಅಷ್ಟೊತ್ತಿಗೆ ವಿಠಲಗೌಡರು ಹೇಳಿದ್ದಾರೆ, ನಾವು ಬರುವಾಗಲೇ ಅವಳು ಬಂದಿಲ್ಲಲ್ವ ಅಂತ. ಇಲ್ಲ, ಇನ್ನೂ ಸಹ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರು. ಆದ ನಂತರ ಇವರಿಗೆ ಚಂದಪ್ಪಗೌಡರಿಗೆ ಫೋನ್ ಹೋಗಿದೆ, ಮಗು ಬರಲಿಲ್ಲ ಅಂತ ಹೇಳಿ. ಎಲ್ರಿಗೆ ಅವರು ಸಂಬಂಧಿಕರಿಗೆಲ್ಲ ಫೋನ್ ಹೋಗಿದೆ. ಸೌಜನ್ಯ ನಾಪತ್ತೆ, ಕಾವಂದರ ಬಳಿ ಹೋಗಿದ್ದ ಕುಟುಂಬ ಅಂತ ಇದೆ. ಹಾಗೆ ಇವರು ಸೀದಾ ವಿಠಲಗೌಡರು, ಚಂದಪ್ಪಗೌಡರು ಇಲ್ಲಿ ಧರ್ಮಸ್ಥಳಕ್ಕೆ ಹೋದರು. ಧರ್ಮಸ್ಥಳಕ್ಕೆ ಹೋಗಿ ಕಾವಂದರ ಹತ್ರ ಹೇಳಿದರು. ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಮುಂಚೆ ಓಕೆ. ಇವರು ಇದನ್ನು ಹೇಳದೇ ಇರೋದು ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗುವ ಮುಂಚೆ ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಕಾವಂದರಿಗೆ ಹೇಳಿದ್ದಾರೆ. ಆ ಭಾಗದ ಜನರಿಗೆ ಸರಿ ಅರ್ಥ ಆಗುತ್ತೆ, ಯಾಕಂದ್ರೆ ಕಾವಂದ್ರ ಮೇಲೆ ವಿಶ್ವಾಸ. ಅವ್ರಿಗೆ ಹೇಳಿದ್ರೆ ಒಂದು ಮಾತು ಹೆಚ್ಚಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಪೊಲೀಸರು, ಎಲ್ಲ ಓಕೆ. ಬಟ್ ಇಲ್ಲಿ ಬೇಸಿಕ್ ಆಗಿ ಬೇರೆ ಜನರಿಗೆ ಏನ್ ಅನ್ಸುತ್ತೆ, ಯಾರೇ ಮಗಳು ಮಿಸ್ಸಿಂಗ್ ಆದ್ರೆ ಫಸ್ಟ್ ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ, ಕಾವಂದ್ರ ಬಳಿಗೆ ಯಾಕೆ ಹೋದ್ರು ಅಂತ ಕೇಳೋರ್ಗೆ ಏನು ಉತ್ತರ ಇದೆ? ಅಲ್ಲ, ಕಾವಂದ್ರಲ್ಲಿ ಹೋದರೆ ಪೊಲೀಸರ ಮೇಲೆ ಪ್ರೆಷರ್ ಹಾಕಿ ಒಂದು ಹುಡುಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಏನಂತೇಳಿ ಇವರು ಕಾವಂದರ ಒಕ್ಕಲುಗಳಲ್ವಾ. ವಿಠಲಗೌಡರು ಹೋಟೆಲ್ ಮಾಡ್ಕೊಂಡಿರೋದು ಕಾವಂದರ ಬಿಲ್ಡಿಂಗ್ ಅಲ್ಲೆಲ್ಲ, ಧರ್ಮಸ್ಥಳದ ಬಿಲ್ಡಿಂಗ್ ಅಲ್ಲೇ ಅವರು ಹೋಟೆಲ್ ಮಾಡ್ಕೊಂಡು ಅವ್ರು ಬಾಡಿಗೆ ಕೊಡ್ತಾ ಇದ್ರಲ್ಲ. ಗೃಹ ಸಚಿವ ಆರ್ ಅಶೋಕ್ಗೆ ಕಾವಂದರಿಂದ ಕರೆ. ಕಾವಂದರ ಏನು ಮಾಡಿದ್ರು, ಇಮಿಡಿಯೇಟ್ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು. ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಹೇಳಿದ್ರು, ನಮ್ಮ ಕಾಲೇಜಿನ ಸ್ಟೂಡೆಂಟಿಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಇಮಿಡಿಯೇಟ್ ಒಂದು ಆ್ಯಕ್ಷನ್ ತಗೊಳ್ಳಿಕ್ಕೆ ಡೈರೆಕ್ಷನ್ ಕೊಡಿ ಅಂತ. ಹೋಮ್ ಮಿನಿಸ್ಟ್ರು ಯಾರಿಗೆ ಮಾತಾಡ್ತಾರೆ? ಎಸ್ ಪಿಗೆ ಮಾತಾಡ್ತಾರೆ. ಅಭಿಷೇಕ್ ಗೋಯಲ್ ಎಸ್ ಪಿಗೆ ಮಾತಾಡಿದ್ದಾರೆ. ಎಸ್ ಪಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದಾರೆ, ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಅಂತೇಳಿ. ಸರ್ ಅವ್ರು ಬಂದಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಎಫ್ ಐ ಆರ್ ಮಾಡಿದ್ದಾರೆ? ಇಲ್ಲ ಅಂತ ಹೇಳಿದ್ರು. ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ದಾರೆ ಎಸ್ ಪಿ. ಸೌಜನ್ಯ ಪುಸ್ತಕದಲ್ಲಿ 2 ಫೋನ್ ನಂಬರ್ ಪತ್ತೆ. ಮನೆಯಲ್ಲಿ ಇವರು ಇದು ಮಾಡಿದ ಮೇಲೆ ಆ ಪುಸ್ತಕದಲ್ಲಿ 2 ನಂಬರ್ ಬರೆದಂಥ ಚೀಟಿ ಇತ್ತು, ಆಯಿತಾ. ಅದನ್ನು ಹರಿದದ್ದೇ ವಿಠಲಗೌಡರು. ಕೇಸ್ ಫೈಲಲ್ಲಿದೆ ಅದು, ಫೋನ್ ನಂಬರ್ಗಳು ಯಾರು ಅಂತೇಳಿ ಕೇಸ್ ಫೈಲಲ್ಲಿದೆ, ಇಲ್ಲಂತೇನಿಲ್ಲ. ಆ ಚೀಟಿಯನ್ನು ಹರಿದದ್ದು ಅದು ವಿಠಲಗೌಡ ಕಿಸೆಯಲ್ಲಿತ್ತು. ಓಕೆ. ಅವರ ಡೌಟ್ ಏನಂತ ಹೇಳಿದರೆ, ಅದು ಸೌಜನ್ಯ ಬರೆದ ನಂಬರ್ಗಳು. ಅವರಿಗೆ ಏನಾದರೂ ಇವಳು ಮಿಸ್ಸಿಂಗ್ ಆಗಿರೋದು ಗೊತ್ತಿರ್ಬೋದು ಅಂತ ಹೇಳಿ ಅದನ್ನು ವೆರಿಫೈ ಮಾಡಲಿಕ್ಕೆ ಅಂತ ಹೇಳಿ ವಿಠಲಗೌಡರು ಏನು ತನಿಖೆ ದಿಕ್ಕು ತಪ್ಪಿಸ್ಲಿಕ್ಕೆ ಅಂತೇಳಿ ಆ ಚೀಟಿಯನ್ನು ಹರ್ಕೊಂಡು ಬಂದದ್ದಲ್ಲ. ಆ ಚೀಟಿಯನ್ನು ಪುಸ್ತಕದ ಪೇಜನ್ನು ಹರಿದು ಆ ನಂಬರ್ನ ಹರಿದು ಅವ್ರ ಜೋಬಲ್ಲಿ ಇಟ್ಕೊಂಡಿದ್ರು. ಅರೆ ನಗ್ನಾವಸ್ಥೆಯಲ್ಲಿ ಸೌಜನ್ಯ ಮೃತದೇಹ ಸಿಕ್ಕಿತ್ತು. ಆದರೆ ಆ ಕಡೆಗೆ ಇಲ್ಲ ಅರೆನಗ್ನಾವ ಸ್ಥಿತಿಯಲ್ಲಿ ಬಾಡಿ ಬಿದ್ದಿತ್ತು. ಅವಳ ಕೈಯನ್ನು ಕಟ್ಟಿದ್ದು ಸಹ ನೀವು ಅದನ್ನು ತೆಗಿಬಾರ್ದಂತಲ್ಲ, ಒಂದು ನಂಬಿಕೆ ವಾಸ್ತೆಯಾಗಿ ಕಟ್ಟಿದ್ದದ್ದು. ಬಟ್ಟೆ ಅಸ್ತವ್ಯಸ್ತ ಇತ್ತು, ಮರ್ಮಾಂಗದ ಮೇಲೆ ಮಣ್ಣು ತುಂಬಿಸಿದ್ರು, ಎದೆ ಭಾಗದಲ್ಲಿ ಪರಿಚಿತ ಗಾಯಗಳಿತ್ತು, ಎಲ್ಲ ಅತ್ಯಂತ ಬೇಕಾರ ಅದು, ಅದರಲ್ಲಿ 2 ಮಾತಿಲ್ಲ. ಆ ರೀತಿಯಾಗಿ ಆಕೆಯನ್ನು ಕೊಲೆ ಮಾಡಲಾಗಿದೆ. ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಅದು ರೇಪೆಡ್ ಮರ್ಡರ್ ಅಂತ ಹೇಳಿ, ಅದರಲ್ಲಿ ಡೌಟ್ ಏನಿಲ್ಲ. ಸೌಜನ್ಯಾಳನ್ನು ಎತ್ತಿಕೊಂಡು ಹಳ್ಳವನ್ನು ದಾಟಿದ್ದಾರೆ. ಅವಳನ್ನು ಸಂತೋಷ್ ರಾವ್ ಹೇಳುವ ಪ್ರಕಾರ ಅವಳನ್ನು ಅಲ್ಲಿಂದಲೇ ಎತ್ಕೊಂಡಿದ್ದಾನೆ ಅವ. ಇಲ್ಲಿ ಮರದ ಬುಡದಿಂದಲೇ ಎತ್ತುಕೊಂಡೇ ಆ ಕಡೆಗೆ ಹೋಗಿರೋದು. ತೋಡು ದಾಟಿ ಆಚೆ ತೋಡು ದಾಟಿ ಹೋಗಿ ಅಲ್ಲಿ ಅವಳನ್ನು ಕೌಚ ಹಾಕಿರೋದು. ಅದ ನಂತರ ಅವನು ಅವಳ ಬಟ್ಟೆ ಬಿಚ್ಚಿ ರೇಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು. ರೇಪ್ ಮಾಡಲು ಯತ್ನ ಮಾಡಿದ್ದಾನೆ. ಅವಳ ಟ್ಯಾಗ್ನಲ್ಲಿ ಅವಳನ್ನು ಎಳ್ಕೊಂಡು ಹೋಗಿದ್ದಾನೆ. ಈ ಟ್ಯಾಗಲ್ಲಿ ಈ ಕತ್ತಿನ ಭಾಗದಲ್ಲಿ ಸುಮಾರು 1.5 ಇಂಚು ಆಳ ಗಾಯ ಆಗಿತ್ತು. ಹೌದು. ಅವನಿಗೆ ಅವಳು ಸತ್ತಿದ್ದಾಳೆ ಅಂತ ಗೊತ್ತೇ ಇರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಅವಳು ಸತ್ತಿದ್ದಾಳೆ ಅಂತ ಗೊತ್ತಿರಲಿಲ್ಲ, ಯಾಕಂದರೆ ಅವನು ಕೊಲ್ಲಿಲ್ಲ.
ಅವಳನ್ನು ಇಲ್ಲಿ ಜಾಗ ಸರಿಯಾಗಲಿಲ್ಲ ಅಂತೇಳಿ ಇನ್ನೊಂದು ಜಾಗಕ್ಕೆ ಎಳ್ಕೊಂಡು ಹೋದದ್ದು. ಆಗ ಅವಳ ಬೆನ್ನ ಭಾಗಕ್ಕೆ ಸ್ವಲ್ಪ ತರಚಿದ ಗಾಯ ಆಗಿರೋದು ಇಷ್ಟೇ. ಅವನಿಗೆ ರೇಪ್ ಮಾಡಿ, ಅವನಿಗೆ ಫೇಮಸಿಸ್ ಅಂತೇಳಿ ಇದಿತ್ತು, ಅವನಿಗೆ ರೇಪ್ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಅವನು ಉದ್ರೇಕಗೊಂಡು ಅವಳ ಮರ್ಮಾಂಗದ ಮೇಲೆಲ್ಲ ಮಣ್ಣು ಹಾಕಿರುವಂಥದ್ದು. ಜನರ ಅವಸರದಿಂದ ಸಾಕ್ಷ್ಯ ನಾಶ ಆಗಿತ್ತು. ಅಲ್ಲ, ಪೊಲೀಸರು ಬರುವ ಮೊದಲು ಉಂಟಲ್ಲ, ಒಂದು 500-600 ಮಂದಿ ಆ ಬಾಡಿಯ ಸುತ್ತ ಡ್ಯಾನ್ಸ್ ಮಾಡಿ ಆಗಿದೆ. ಯಾವುದೇ ರೀತಿಯ ಸಾಕ್ಷ್ಯವನ್ನು ಉಳಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ. ಯಾಕಂದರೆ ಯಾರಿಗೂ ಆ ಬಗ್ಗೆ ಅರಿವಿಲ್ಲ. ವಿಠಲ್ ಗೌಡರ ಜೇಬಲ್ಲಿದ್ದ ಚೀಟಿ ಕೆಳಗೆ ಬಿದ್ದಿತ್ತು. ವಿಠಲ ಗೌಡ್ರೆ ಇಲ್ಲಿಂದ ಕಾಲೇಜಿಂದ ಬಂದವರು ಬಂದು ದೇಹದ ಮೇಲೆ ಬಿದ್ದು ಅಂತೇಳಿ ಹೊರಳಾಡಿದ್ದಾರೆ. ಆಗ ಅವರ ಜೋಬಲ್ಲಿದ್ದ ಆ ಚೀಟಿ ಬಿದ್ದದ್ದು. ಓಕೆ. ಆ ಚೀಟಿಯನ್ನು ಅಲ್ಲಿಯೇ ಇದ್ದ ಒಬ್ಬ ಪತ್ರಕರ್ತ, ಕರಾವಳಿ ಅಲೆಯ ವರದಿಗಾರ ಎತ್ತಿ ಪೊಲೀಸರ ಕೈಗೆ ಕೊಟ್ಟದ್ದು. ಪೊಲೀಸರಲ್ಲಿಂದ ವಶಪಡಿಸಿಕೊಂಡದ್ದಲ್ಲ. ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ. ಮುಂದೇನಾಯಿತು ಅಂತ ನಾಳೆ ಸಂಜೆ 6:30 ಹಾಗೂ 8:30 ಕರ್ನಾಟಕ ಪ್ರೈಮ್ ಟೈಮ್ ಅಲ್ಲಿ ಹೇಳ್ತೀವಿ. ಮಿಸ್ ಮಾಡಬೇಡಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೆಲ ದಿನಗಳ ಹಿಂದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಟೆನ್ಷನ್ನಲ್ಲಿದ್ದ ಕಿಲ್ಲಿಂಗ್ ಸ್ಟಾರ್ಗೆ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ಆದ್ರೀಗ ದರ್ಶನ್ ಮತ್ತೆ ತಮ್ಮ ವಕೀಲರ ಮೂಲಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಹಾಗಾದರೆ ಜೈಲಲ್ಲಿ ಕೊಲೆ ಆರೋಪಿಗೆ ಆಗಿದ್ದೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಕಿಲ್ಲಿಂಗ್ ಸ್ಟಾರ್ಗೆ ಜೈಲಿನಲ್ಲಿ ನರಕ ದರ್ಶನ. ಸೆರೆವಾಸ ತಾಳಲಾಗದೆ ದರ್ಶನ್ ವಿಲವಿಲ. ಕಿಲ್ಲಿಂಗ್ ಸ್ಟಾರ್ ಕೊಲೆ ಆರೋಪಿ ರೇಣುಕಾಸ್ವಾಮಿ ಕೊಲೆ ಸಾರಥಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮತ್ತೆ ನರಕ ದರ್ಶನವಾಗಿದೆ. ಸೆರೆವಾಸ ಅನುಭವಿಸಲಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕಿಲ್ಲಿಂಗ್ ಸ್ಟಾರ್ಗೆ ಕೊಟ್ಟಿಲ್ವಂತೆ ಹಾಸಿಗೆ ದಿಂಬು. ಮತ್ತೆ ಅರ್ಜಿ ಸಲ್ಲಿಸಿದ ದರ್ಶನ್ ಪರ ವಕೀಲರು. ಕೆಲ ದಿನಗಳ ಹಿಂದಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ನನಗೆ ಇಲ್ಲಿ ಬದುಕೋಕೆ ಆಗ್ತಿಲ್ಲ, ವಿಷ ಕೊಡಿ ಅಂತ ಅಳಲು ತೋಡಿಕೊಂಡಿದ್ರು. ಬಳಿಕ ಕೋರ್ಟ್ ಕೊನೆಗೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡುವಂತೆ ಸೂಚನೆ ಕೊಟ್ಟಿತ್ತು. ಆದರೂ ಕೂಡ ಕೊಲೆ ಆರೋಪಿಗೆ ಹಾಸಿಗೆ ದಿಂಬು ಸಿಗಲಿಲ್ವಂತೆ. ಕಿಲ್ಲಿಂಗ್ ಸ್ಟಾರ್ಗೆ ನರಕ ದರ್ಶನ. ನ್ಯಾಯಾಲಯ ಆದೇಶ ನೀಡಿದ್ರೂ ಕೂಡ ಹಾಸಿಗೆ ದಿಂಬು ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಹಿಂದಿನ ಪರಿಸ್ಥಿತಿಯೇ ಮುಂದುವರೆದಿದೆ ಅಂತ ಜೈಲಾಧಿಕಾರಿಗಳ ವಿರುದ್ಧ ಕಿಲ್ಲಿಂಗ್ ಸ್ಟಾರ್ ಪರ ವಕೀಲರು ಆರೋಪ ಮಾಡಿದ್ದಾರೆ. ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾತ್ರ ವಾಕಿಂಗ್ಗೆ ಅವಕಾಶ ಕೊಡಲಾಗಿದೆ, ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯ ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಸುನಿಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದು, ಸೆಪ್ಟೆಂಬರ್ 17ಕ್ಕೆ ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತಲೇ ಇದೆ. ದರ್ಶನ್ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ಇವತ್ತು ಹಾಸಿಗೆ ದಿಂಬಿಲ್ಲದೆ ಪರದಾಡುವಂತಾಗಿರುವುದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಆರೋಪಿಯ ಒದ್ದಾಟ ತುಳದಾಟ ಬಹುಶಃ ಅವ್ರಿಗೆ ಹುಷಾರಿಲ್ಲ ಅನ್ನೋ ವಿಚಾರ, ಅವ್ರಿಗೆ ಬೆನ್ನೋವು ಅನ್ನೋ ವಿಚಾರ ಅವ್ರ ಅಭಿಮಾನಿಗಳಿಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇದ್ರ ನಡುವೆ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದರ್ಶನ್ ಬೆನ್ನು ನೋವಿನಿಂದ ಕುಸಿದು ಬಿದ್ದು ನರಳಾಡಿರುವಂಥ ದೃಶ್ಯ ಈಗ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಡೆವಿಲ್ ಚಿತ್ರತಂಡ ಈ ವಿಡಿಯೋವನ್ನು ಹರಿಬಿಟ್ಟಿದ್ದು ಎಲ್ಲರೂ ಕೂಡ ಅಯ್ಯೋ ದರ್ಶನ್ಗೆ ಏನಾಯಿತು ಅಂಥೇಳಿ ಮರಗ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿ ಪರಪ್ಪನ ಅಗ್ರಹಾರದಲ್ಲಿ ವಿಲವಿಲ ಅಂತ ಒದ್ದಾಡ್ತಿರೋ ದಾಸನ ಮತ್ತೊಂದು ವಿಡಿಯೋ ಇದೀಗ ವೈರಲ್ ಆಗಿದ್ದು ಫ್ಯಾನ್ಸ್ ಇದೀಗ ಅಯ್ಯೋ ಪಾಪ ಅಂತಿದ್ದಾರೆ. ಶೂಟಿಂಗ್ ವೇಳೆ ಕುಸಿದು ಬಿದ್ದು ದರ್ಶನ್ ನರಳಾಟ.
ಡೆವಿಲ್ ಒದ್ದಾಟ ಕಂಡು ಮರುಗಿದ ಡಿ ಫ್ಯಾನ್ಸ್. ಡೆವಿಲ್ ಚಿತ್ರೀಕರಣದ ವೇಳೆ ಕೊಲೆ ಆರೋಪಿ ದರ್ಶನ್ ಬೆನ್ನು ನೋವು ತಾಳಲಾರದೆ ಬಳಲಿ ಕೆಳಗೆ ಬಿದ್ದ ವಿಡಿಯೋ ಇದೀಗ ವೈರಲ್ ಆಗಿದ್ದು, ದಾಸನ ಅಭಿಮಾನಿಗಳಿಗೆಲ್ಲ ಬಾಸ್ಗೆ ಎಷ್ಟೊಂದು ಕಷ್ಟ ಅಂತೆಲ್ಲ ಕಣ್ಣೀರಿಡ್ತಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಚಿಕಿತ್ಸೆಗೆದ್ದು ಬೇಲ್ ಪಡೆದು ಹೊರಬಂದಿದ್ದ ಕೊಲೆ ಆರೋಪಿ ದರ್ಶನ್ ಬಳಿಕ ಡೆವಿಲ್ ಚಿತ್ರದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಫೈಟ್ ಸೀನ್ ವೇಳೆ ಬೆನ್ನು ನೋವು ಕಾಣಿಸಿಕೊಂಡು ನೋವು ತಾಳಲಾರದೆ ಸೆಟ್ನಲ್ಲಿ ವಿಲವಿಲ ಅಂತ ಒದ್ದಾಡಿದ್ದ ವಿಡಿಯೋ ವೈರಲ್ ಆಗಿದೆ. ಇನ್ನು ಈ ವಿಡಿಯೋವನ್ನ ಬೇಕು ಅಂತಲೇ ವೈರಲ್ ಮಾಡಿದ್ರ ಅನ್ನೋ ಅನುಮಾನ ಮೂಡಿದ್ದು, ಇದು ಪಕ್ಕಾ ಎಮೋಷನಲ್ ಗಿಮಿಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇನ್ನೊಂದೆಡೆ ನಿಜಕ್ಕೂ ನೋವಿದ್ರೆ ಚಿಕಿತ್ಸೆ ಯಾಕೆ ಪಡೆಯಲಿಲ್ಲ ಅಂತಲೂ ಪ್ರಶ್ನೆ ಮೂಡಿದೆ. ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ದುಡುತ್ತಿದ್ದು, ನೆಮ್ಮದಿಯಾಗಿ ಇರಬೇಕು ಎಂದವನಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಅಲ್ಲದೆ ವಿಷ ಕೊಡಿ ಸ್ವಾಮಿ ಎಂದ ದರ್ಶನ್ ಪರಿಸ್ಥಿತಿ ಕಂಡು ಛೇ ಅಯ್ಯೋ ಪಾಪ ಅಂತಿದ್ದಾರೆ. ಒಟ್ಟಾರೆ ಡೆವಿಲ್ ಚಿತ್ರದ ಶೂಟಿಂಗ್ ವಿಡಿಯೋ ವೈರಲ್ ಹಿಂದೆ ಹಲವು ಅನುಮಾನಗಳು ಶುರುವಾಗಿದ್ದು, ಈ ವಿಡಿಯೋ ಮುಂದಿಟ್ಕೊಂಡು ಮತ್ತೊಮ್ಮೆ ಕೋರ್ಟ್ನಲ್ಲಿ ಚಿಕಿತ್ಸೆಗೆ ಬೇಲ್ ಕೊಡಿ ಎಂದು ಕೇಳ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತೀಚೆಗೆ ದೇಶಾದ್ಯಂತ ಸೈಬರ್ ಕ್ರೈಮ್ ಹಾವಳಿ ಹೆಚ್ಚಾಗಿದೆ. ಇದರ ಜೊತೆ ಹ್ಯಾಕರ್ಸ್ ಕಾಟವೂ ಹೆಚ್ಚಾಗಿದೆ. ನಮ್ಮ ಫೋನ್ ಹ್ಯಾಕ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ದುಡ್ಡು ಹಾಕಿ ಅಂತ ಮೆಸೇಜ್ ಮಾಡೋದು, ಈ ವಂಚನೆ ಜಾಲದಲ್ಲಿ ಸಿಲುಕಿ ಸ್ಯಾಂಡಲ್ವುಡ್ನ ಆ ಸ್ಟಾರ್ ಕುಟುಂಬವು ವಿಲವಿಲ ಅಂತೇಳಿ ಒದ್ದಾಡ್ತಾ ಇದೆ. ಆಕ್ಟರ್ ಕಮ್ ಡೈರೆಕ್ಟರ್, ನಟನೆಯಲ್ಲಿ ಸೂಪರ್ ಸ್ಟಾರ್, ಡೈರೆಕ್ಷನ್ ಅಲ್ಲಿ ರಿಯಲ್ ಸ್ಟಾರ್, ಒಪ್ಪಿಗಿಂತ ರುಚಿ ಬೇರೆ ಅಂತ ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿದ ನಟ, ರಾಜಕೀಯ ಸಿಸ್ಟಮ್ನ ಬದಲಾಯಿಸಬೇಕು ಅಂತ ಹೊರಟಿರೋ ಚಾಣಕ್ಯ, ಇಂಥ ಬುದ್ಧಿವಂತ ಉಪೇಂದ್ರರಿಗೆ ಹ್ಯಾಕರ್ಸ್ ಚಳ್ಳೆಹಣ್ಣು ತಿನ್ನಿಸಿದ್ದಾರೆ. ಸೂಪರ್ ಸ್ಟಾರ್ ಉಪೇಂದ್ರ ಫೋನ್ ಹ್ಯಾಕ್, ಪ್ರಿಯಾಂಕಾ ಹೆಸರಲ್ಲಿ ಹಣ ಕೇಳಿದ ವಂಚಕ. ಈ ಹ್ಯಾಕರ್ಸ್ಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಸೈಬರ್ ವಂಚಕರ ಜಾಲಕ್ಕೆ ಪೊಲೀಸರು ಅದೆಷ್ಟೇ ಬ್ರೇಕ್ ಹಾಕಿದ್ರು, ಚೋರರು ಮತ್ತೆ ಮತ್ತೆ ತಮ್ಮ ಕೈಚಳಕ ಮುಂದುವರಿಸಿದ್ದಾರೆ. ಎಷ್ಟು ದಿನ ಜನಸಾಮಾನ್ಯರ ಮೊಬೈಲ್ಗೆ ಕೈ ಹಾಕಿ ಹಣ ಪೀಕ್ತಾ ಇದ್ದ ವಂಚಕರು ಈಗ ಬುದ್ಧಿವಂತ ಉಪೇಂದ್ರನ ಬೆನ್ನು ಬಿದ್ದಿದ್ದಾರೆ. ನಟಿ ಪ್ರಿಯಾಂಕಾ ನಟ ಉಪೇಂದ್ರ ಮೊಬೈಲ್ ಅನ್ನೇ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಉಪ್ಪಿ ದಂಪತಿ ಫೋನ್ ಕಾಂಟ್ಯಾಕ್ಟ್ನಲ್ಲಿರುವವರಿಗೆ ಅಮೌಂಟ್ ಹಾಕುವಂತೆ ಮೆಸೇಜ್ ಮಾಡಿದ್ದಾರೆ. ಮನಸ್ಸಿಗೆ ಬಂದವರಿಗೆ ದುಡ್ಡಿನ ಮೆಸೇಜ್ ಹೋಗ್ತಾ ಇದ್ದಂತೆ ಅಲರ್ಟ್ ಆದ ಉಪೇಂದ್ರ, ವಿಡಿಯೋ ಮೂಲಕ ನಿಮಗೆ ನಾನು ಮೆಸೇಜ್ ಮಾಡ್ತಿಲ್ಲ, ಯಾರೇ ದುಡ್ಡು ಕೇಳಿದ್ರು ಹಾಕಬೇಡಿ ಅಂತ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದೀವಿ ವಿಷಯ. ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು, ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಒಂದು ಅವಳು ಆರ್ಡರ್ ಮಾಡಿದ್ಲು, ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು, ನಾನು ಫೋನ್ ಮಾಡಿದೆ. ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ. ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ. ಅಸಲಿಗೆ ಹ್ಯಾಕರ್ಸ್ ಮಾಡಿದ್ದೇನು ಅಂತ ನೋಡೋದಾದ್ರೆ, ನಟಿ ಪ್ರಿಯಾಂಕಾ ಕೆಲ ವಸ್ತುಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರು. ಇವತ್ತು ಬೆಳಗ್ಗೆ ವ್ಯಕ್ತಿಯೊಬ್ಬ ಫೋನ್ ಮಾಡಿದ್ದಂತೆ ಆರ್ಡರ್ ಮಾಡಿದ ವಸ್ತುಗಳ ಡೆಲಿವರಿ ಬಗ್ಗೆ ಪ್ರಿಯಾಂಕಾ ಜೊತೆ ಮಾತನಾಡಿದ್ದಾನೆ. ಅದರಲ್ಲಿ ಹ್ಯಾಶ್ ಟ್ಯಾಗ್ ಚಿಹ್ನೆ ಒತ್ತಲು ಹೇಳಿದ್ದಾನೆ. ಈ ಬಗ್ಗೆ ತಿಳಿಯದ ಪ್ರಿಯಾಂಕಾ ಪತಿ ಉಪೇಂದ್ರಗೆ ಫೋನ್ ಕೊಟ್ಟಿದ್ದಾರೆ. ಕೇಡಿ ಹೇಳಿದಂತೆ ಕೇಳಿದ ನಟ ಸೈಬರ್ ಜಾಲಕ್ಕೆ ಸಿಲುಕಿ ಒದ್ದಾಡಿದ್ದಾರೆ. ಬಳಿಕ ಉಪೇಂದ್ರ ಮಗ ಆಯುಷ್ ಸೇರಿ ಆತನ ಸ್ನೇಹಿತರಿಗೆ ಉಪೇಂದ್ರ ಫೋನ್ನಿಂದ ಹಣ ಹಾಕುವಂತೆ ಮೆಸೇಜ್ ಹೋಗಿದೆ. ನಂತರ ಇವರೆಲ್ಲ 1,65,000 ರೂಪಾಯಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಸದ್ಯ ಉಪೇಂದ್ರ ದಂಪತಿ ಸದಾಶಿವನಗರ ಠಾಣೆ ಸೈಬರ್ ಕ್ರೈಮ್ ವಿಭಾಗಕ್ಕೂ ದೂರು ಕೊಟ್ಟಿದ್ದಾರೆ. ಸೈಬರ್ ವಂಚಕರ ಜಾಡು ಹಿಡಿದ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ನೋಡಿದ್ರಲ್ವಾ, ಈ ಡಿಜಿಟಲ್ ಯುಗದಲ್ಲಿ ಎಷ್ಟೇ ಬುದ್ಧಿವಂತರಾಗಿದ್ರೂ ಸಾಕಾಗಲ್ಲ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಬಿಎಂಪಿ ಹೋಯ್ತು, ಗ್ರೇಟರ್ ಬೆಂಗಳೂರು ಬಂತು. ಇನ್ನಾದರೂ ಸಿಲಿಕಾನ್ ಸಿಟಿ ಗುಂಡಿ ಮುಕ್ತ ಆಗತ್ತೆ ಅಂದ್ಕೊಂಡ್ರ?
ಅದು ಕನಸಿನ ಮಾತು ಅನಿಸುತ್ತೆ ಬಿಡಿ. ಯಾಕಂದರೆ ರಾಜಧಾನಿಯಲ್ಲಿ ಗುಂಡಿಗಳ ಗಂಡಾಂತರಕ್ಕೆ ಜನರು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಸಿದ್ದಯ್ಯ ರೋಡ್ನಲ್ಲಿ ನಾನು ಸಿದ್ದಯ್ಯ ರೋಡ್ನಲ್ಲಿ ಇರುವಂಥ ಗುಂಡಿಗಳನ್ನು ನಾವು ನೋಡ್ಬೋದು. ಗ್ರೇಟರ್ ಬೆಂಗಳೂರು ಆಯ್ತು, ಬ್ರಾಂಡ್ ಬೆಂಗಳೂರನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತೀನಿ ಅಂತ ಇದ್ರೆ, ಆದ್ರೆ ಇವತ್ತಿನ ದಿನ ನಾವು ಕಟ್ತಾ ಇರೋದು ಯಾರು ಹೋಗ್ತಾ ಇದೆ, ಯಾರು ಹೊಟ್ಟೆಗೆ ಹೋಗ್ತಾ ಇದೆ, ಯಾರು ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಗ್ಯಾರಂಟಿ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಗುಂಡಿಯೊಳಗೆ ರಸ್ತೆಯೋ, ರಸ್ತೆಯೊಳಗೆ ಗುಂಡಿಯೋ, ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಸಂಚಕಾರ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿಗಳದ್ದೇ ದರ್ಬಾರ್. ಎಲ್ಲಿ ನೋಡಿದರೂ ಬಲಿಗಾಗಿ ಬಾಯಿ ತೆರೆದು ಕೂತಿವೆ. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಯಮಗುಂಡಿಗಳ ಗಂಡಾಂತರ ಬಟ್ಟಾ ಬಯಲಾಗಿದೆ. ಯಮಗುಂಡಿ ಸ್ಪಾಟ್ 1, ಲಾಲ್ಬಾಗ್ ಬಳಿ ಬಲಿಗಾಗಿ ಕಾಯುತ್ತಿದೆ ಗುಂಡಿ. ಸಿದ್ದಯ್ಯ ರೋಡ್ನಲ್ಲಿ ಇದ್ದೀನಿ ನಾನು. ಸಿದ್ದಯ್ಯ ರೋಡ್ನಲ್ಲಿ ಇರುವಂತ ಗುಂಡಿಗಳನ್ನ ತಾವು ನೋಡಬಹುದು. ಎಷ್ಟು ಹೆಣಗಾಡ್ಕೊಂಡು ವೆಹಿಕಲ್ಗಳೆಲ್ಲ ಮೂವ್ ಆಗ್ತಿದೆ ಅನ್ನೋದನ್ನ ತಾವು ಗಮನಿಸಬಹುದು. ಜನ ಅಂತೂ ಪ್ರತಿದಿನ ಹಿಡಿ ಶಾಪ ಹಾಕಿ ಸರ್ಕಾರಕ್ಕೆ ಈ ರಸ್ತೆಯಲ್ಲಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಣ್ಣ ಪುಟ್ಟ ವೆಹಿಕಲ್ ಅಂತೂ ಓಡಾಡಂಗೆ ಇಲ್ಲ, ಅಂತದೊಂದು ಚಿತ್ರಣ ಇಲ್ಲಿ ಇರೋದು. ಸದ್ಯ ನೋಡಿ, ಇಷ್ಟೊಂದು ದೊಡ್ಡ ದೊಡ್ಡ ಗುಂಡಿಗಳು, ಗುಂಡಿ ನಡುವೆ ರಸ್ತೆಯನ್ನ ಹುಡುಕ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಮಗುಂಡಿ ಸ್ಪಾಟ್ 2, ಜೆಸಿ ರೋಡ್ನಲ್ಲಿ ಗುಂಡಿಗಳದ್ದೇ ದರ್ಬಾರ್. ನೋಡಿ, ಇದು ಜೆಸಿ ರಸ್ತೆ. ಜೆಸಿ ರಸ್ತೆಯಲ್ಲಿ ಕಿತ್ತೋದ ರಸ್ತೆಯನ್ನ ನೋಡಿದ್ರೆ ಇದು ಯಾವ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ದೂರ. ಬಹುತೇಕ ಜನ ಮೆಜೆಸ್ಟಿಕ್ಗೆಲ್ಲ ಬಂದವರು ಈ ಭಾಗಕ್ಕೆ ವ್ಯಾಪಾರ ವಹಿವಾಟು ಏನೇ ಇದ್ರೂ ಕೂಡ ಬರ್ತಾರೆ. ಈ ಬ್ರ್ಯಾಂಡ್ ಬೆಂಗಳೂರು, ಅದರಲ್ಲೂ ಜೆಸಿ ರಸ್ತೆ ಈ ಮಾರ್ಗವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೇಕು. ಯಮಗುಂಡಿ ಸ್ಪಾಟ್ 3, ಪೀಣ್ಯದಿಂದ ರಾಜಕುಮಾರ ಸಮಾಧಿ ರಸ್ತೆ ಅಧ್ವಾನ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನೀಗ ಈ ರಾಜ್ಕುಮಾರ್ ಸಮಾಧಿ ರಸ್ತೆಯಲ್ಲಿದ್ದೀನಿ. ಕಳೆದ ಹಲವು ತಿಂಗಳಿಂದ ಕೂಡ ಬೈಕ್ ಸವಾರರಿರ್ಬೋದು, ಹಾಗೆ ಸ್ಕೂಲ್ ಬಸ್ಗಳಿರ್ಬೋದು, ಎಲ್ಲವೂ ಕೂಡ ಈಗ ಈ ಕಡೆ ಬರ್ತಾ ಇರುವಂಥದ್ದನ್ನು ಇಲ್ಲಿ ಪ್ರತಿನಿತ್ಯ ಕೂಡ ಆಕ್ಸಿಡೆಂಟ್ ಆಗುತ್ತೆ. ಸುಮಾರು ಅರ್ಧ ಅಡಿ 1 ಅಡಿಯಷ್ಟು ಗುಂಡಿ, ಆಗ ಏನು ಇದು ಮೀಟರ್ ಗಟ್ಟಲೆ ಗುಂಡಿ ಇದೆ, ಕಿಲೋಮೀಟರ್ ಗಟ್ಟಲೆ ಗುಂಡಿ ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾರು ಕೇರೆ ಮಾಡ್ತಾ ಇಲ್ಲ. ಯಮಗುಂಡಿ ಸ್ಪಾಟ್ 4, ಮೈಸೂರು ರಸ್ತೆ ತುಂಬೆಲ್ಲ ಡೆಡ್ಲಿ ಗುಂಡಿಗಳ ಕಾರುಬಾರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರಸ್ತೆಗಳು ಯಾವ ರೀತಿ ಇದೆ ಅಂತಂದರೆ ನಿಜಕ್ಕೂ ಇಲ್ಲಿ ಓಡಾಡಬೇಕಾ ಬೇಡವಾ ಅನ್ನುವಂಥ ಒಂದಷ್ಟು ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾವೀಗ ಮೈಸೂರು ರಸ್ತೆಯ ನಾಯಂಡಹಳ್ಳಿ ಜಂಕ್ಷನ್ ಬಳಿ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಇದು ರಸ್ತೆನ ಅಥವಾ ಗುಂಡಿ ಇರ್ತಕ್ಕಂಥ ರೋಡ ಅನ್ನುವಂಥದ್ದು. ಯಾಕಂತಂದರೆ ಬೆಂಗಳೂರಿನ ಅನೇಕ ರಸ್ತೆಗಳ ಪರಿಸ್ಥಿತಿ ಇದೇ ಮಾದರಿಯಲ್ಲೇ ಇರ್ತಕ್ಕಂಥದ್ದು. ರಿಂಗ್ ರೋಡಿಂದ ಮೈಸೂರು ರಸ್ತೆಗೆ ಕನೆಕ್ಟ್ ಆಗುವಂಥ ಒಂದು ಭಾಗ ಇದು. ಯಮಗುಂಡಿ ಸ್ಪಾಟ್ 5, ಗೊಟ್ಟಿಗೆರೆಯ ರಸ್ತೆ ಸಂಪೂರ್ಣ ಗುಂಡಿಮಯ. ಹೆಸರಿಗೆ ಮಾತ್ರ ಬೆಂಗಳೂರು ಬ್ರ್ಯಾಂಡ್ ಆಗಿದೆ, ಆದರೆ ರಸ್ತೆ ಗುಂಡಿ ನೋಡಿ ಯಾವ ರೀತಿ ಕಳಪೆ ಆಗಿದೆ ಎಂಬುದು. ನಾನೀಗ ಬನ್ನೇರುಘಟ್ಟ ರಸ್ತೆಯಲ್ಲಿದ್ದೆ, ಮುಖ್ಯ ರಸ್ತೆಯಲ್ಲಿ. ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದರೆ, ಒಂದು ಕಡೆ DCM ಅವರು BB ಅಂದರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಅಧಿಕಾರಿಗಳು, ನೀವು ನೋಡಲೇಬೇಕು ಯಾವ ಮಟ್ಟಿಗೆ ಗುಂಡಿಗಳಿದೆ ನೋಡಿ. ಒಂದು ಕಡೆ ಸ್ಕೂಲ್ಗಳಿದ್ದಾವೆ, ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು. ಶೇಕ್ ಆಗುತ್ತೆ, ಸ್ಟ್ರಕ್ ಆಗುತ್ತೆ, ತುಂಬ ಅಪಘಾತಗಳಾಗಿದೆ ಈ ಒಂದು ಭಾಗದಲ್ಲಿ. ಆ ಒಂದು ಭಾಗದಲ್ಲಿ ನೋಡಿ ಯಾವ ರೀತಿ ಗುಂಡಿಮಯವಾಗಿದೆ ಅಂದರೆ ಈ ಒಂದು ರಸ್ತೆ ತುಂಬ ಸಂಪೂರ್ಣ ಗುಂಡಿಮಯವಾಗಿದೆ. ಯಮಗುಂಡಿ ಸ್ಪಾಟ್ 6, ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ಗುಂಡಿ ಸಾಮ್ರಾಜ್ಯ. ಯಾವ ರೀತಿಯಾಗಿ ಗುಂಡಿ ಓಪನ್ ಆಗಿದ್ದಾವೆ, ಗುಂಡಿಗಳು ಬಿದ್ದಿದ್ದಾವೆ. ಇಲ್ಲಿ ಸುತ್ತಮುತ್ತ ಸರ್ಕಲ್ ಇದೆ, ಎಲ್ಲವೂ ಗುಂಡಿಮಯ. ಸುಮಾರು ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ. ತುಂಬ ಖರಾಬ್ ಆಗಿದೆ ಈ ಒಂದು ರಸ್ತೆ, ಹಳ್ಳ ಗುಂಡಿಯಿಂದ ಕೂಡಿದೆ. ನೋಡ್ತಿರ್ಬೋದು, ಒಂದು ಕಡೆ ಬೈಕ್ ಸವಾರರು, ಒಂದು ಕಡೆ ಸರ್ಕಸ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಸ್ಕೂಲ್ ಮಕ್ಕಳು ಓಡಾಡ್ತಾರೆ, 2 ವೀಲರಿಂದ ಲೇಡೀಸ್ ಸಹ ಓಡಾಡ್ತಾರೆ. ತುಂಬ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಈ ಒಂದು ಭಾಗದಲ್ಲಿ ಮಳೆ ಬಂತಂದರೆ ತುಂಬ ತೊಂದರೆ ಆಗುತ್ತೆ. ಯಮಗುಂಡಿ ಸ್ಪಾಟ್ 7, ಗುಂಡಿಗಳ ಆಗರವಾದ KR ಮಾರ್ಕೆಟ್. ಬೆಂಗಳೂರಿನ ಹೃದಯ ಭಾಗ KR ಮಾರ್ಕೆಟ್. KR ಮಾರ್ಕೆಟ್ನಲ್ಲಿ ಶ್ರಮಿಕ ವರ್ಗದ ಜನರೇ ಅತಿ ಹೆಚ್ಚಿರೋದು. ಜನ ಬೆಳಿಗ್ಗೆ ಎದ್ರು ಮಾರ್ಕೆಟಿಗೆ ಬರ್ತಾರೆ, ತಮ್ಮ ವೆಹಿಕಲ್ಗಳಲ್ಲಿ ತಾವು ಬೆಳೆದಂಥ ಬೆಳೆ ಅಂತಂದಿಲ್ಲಿ ಮಾರಾಟ ಮಾಡಿ ವ್ಯಾಪಾರ ಮಾಡಿ ಹೋಗ್ತಾರೆ. ಆದರೆ ಅವ್ರು ಬರೋದಕ್ಕೆ ಸರಿಯಾದ ರಸ್ತೆ ಇದೆಯಾ ಕೇಳಿದರೆ ನೋಡಿ, ಅಲ್ಲೊಂದು ಹಳ್ಳ, ಎಷ್ಟು ದೊಡ್ಡ ಹಳ್ಳ ಅಂತ ಹೇಳಿದರೆ ಅಲ್ಲಿ ಕಾರೆಲ್ಲ ಹೋಗ್ಲಿಕ್ಕೆ ಅಸಾಧ್ಯವೇ. ಎಷ್ಟು ಹೆಣಗಾಡ್ಕೊಂಡು ಹೋಗ್ತಾರೆ ಅಂತ ಕೇಳಿದರೆ ಸಾಧ್ಯವೇ ಇಲ್ಲ. ಅಂಥದ್ದೆಲ್ಲ ಒಂದು ರೀತಿಯಲ್ಲಿ ಜನರ ಬದುಕು ನರಕ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ ಎಷ್ಟು ಹೆಣಗಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ. ಗ್ಯಾರಂಟಿ ಭಾಗ್ಯ ಅಲ್ಲ,
ಸಾವಿನ ಭಾಗ್ಯ. ನಾವು ಟ್ಯಾಕ್ಸ್ ಎಂತ ಕಟ್ತಾ ಇದೀವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ರೋಡ್ ಸರಿ ಇಲ್ಲ, ಇಲ್ಲೇ ನೋಡಿ ಎಷ್ಟು ಗುಂಡಿ ಇದೆ. ಗುಂಡಿಲಿ ಯಾವ ಥರ ಅಂತ ಹೇಳಿದ್ರೆ ಒಬ್ಬ ನಮ್ಮ ಮನುಷ್ಯನ ಮುಚ್ಚಾಕ್ಬಿಟ್ಟು ಅಲ್ಲೇ ಊತಾಕ್ ಹೋಗ್ಬಿಡ್ಬೋದು. ಇವತ್ತಿನ ದಿನ ನಾವು ಕಟ್ತಾ ಇರೋ ದುಡ್ಡು ಯಾರಿಗೆ ಹೋಗ್ತಾ ಇದೆ, ಯಾರು ಹೊಟ್ಟೆಗೆ ಹೋಗ್ತಾ ಇದೆ, ಯಾರು ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಗ್ಯಾರಂಟಿ ನಮಗಂತೂ ಗೊತ್ತಾಗ್ತಾ ಇಲ್ಲ. ಗ್ಯಾರಂಟಿಗಳು ಕೊಡ್ತೀನಿ ಅಂತ ಇದ್ರೆ ಗ್ಯಾರಂಟಿ ಏನು ಕೊಡ್ತಾ ಇದ್ದೀರಾ? ಯಾವ ಗ್ಯಾರಂಟಿ? ಏನು ಇದು ಸಾವಿನ ಭಾಗ್ಯ ಕೊಡ್ತಾ ಇದ್ದೀರಾ? ಇದೊಂದು ಗ್ಯಾರಂಟಿನಾ? ಇದು ಬಂದ್ರೆ ಜನ ಸಾಯಿದೆ, ವಾಪಸ್ ಹೋಗೋದಂತ ಗ್ಯಾರಂಟಿ ಇಲ್ಲ. ಇದೊಂದು ರೋಡ್ ಅಂತ ಮಾರ್ಕೆಟ್ ರೋಡ್ ಒಂದಂತ ಅಲ್ಲ, ಇಡೀ ನೀವು ಎಲ್ಲೇ ಹೊಡ್ರಿ ಬೆಂಗಳೂರು, ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ಕಡೆ ರೋಡ್ ಇದೇ ಥರ ಆಗಿದೆ. ಸರ್, ನಾವು ಟ್ಯಾಕ್ಸ್ ಕಟ್ಟಿದ ದುಡ್ಡು ಏನು ಮಾಡ್ತಾರೆ ಸರ್? ಟ್ಯಾಕ್ಸ್ ಎಲ್ಲ ಫ್ರೀ ಬಿಟ್ಟು ದುಡ್ಡು ಎಲ್ಲಿ ಬರ್ಬೇಕು ರೋಡ್ ಮಾಡೋಕ್ಕೆ? ಎಲ್ಲ ಫ್ರೀ ಅಂದರೆ ದುಡ್ಡು ಬರ್ಬೇಕಲ್ಲ ರೋಡ್ ಮಾಡೋಕ್ಕೆ. ಕಾಂಗ್ರೆಸ್ ಸರ್ಕಾರ ಪಾಪರ್ ಆಗಿದೆ. ಎಲ್ಲಿಂದ ಬರ್ತೀರಾ? ಪಾಪರ್ ಎದ್ದೋಗಿದೆಯಲ್ಲ, ಕಾರ್ಪೊರೇಷನ್ನೇ ಪಾಪರ್ ಆಗ್ಬಿಟ್ಟಿದೆ. ದುಡ್ಡಿಲ್ಲ, ಹಳ್ಳ ಬಿದ್ದು ಬೆಂಗಳೂರು ಬಿಡಿ, ಹಳ್ಳ ಬಿದ್ದು ಎಲ್ಲ ಸೊಂಟ ಮುರ್ಕೊಂತಾವ್ರೆ. ಈ ಸೊಂಟ ಮುರ್ಕೊಳ್ಳೋದ್ರೊಳಗಡೆ ಈ ರಾಜ್ಯ ಕಾರ್ಪೊರೇಷನ್ ಸೊಂಟ ಯಾವಾಗ ಮುರಿದತ್ತೋ ಗೊತ್ತಿಲ್ಲ, ಜನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಇವರಿಗೆ. ಉಪಮುಖ್ಯಮಂತ್ರಿಗಳು ಅದನ್ನೆಲ್ಲಾನು ಕಾಳಜಿ ಮಾಡ್ತಾರೆ. ಹೇಳಿದಾರೆ ಅವ್ರು ಮೊನ್ನೆ ಮೀಟಿಂಗ್ನಾಗ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ. ಅವರು ಲೆಕ್ಕನೂ ಇಟ್ಟಿದ್ದಾರೆ, ಎಷ್ಟು ಪೋರ್ಟಲ್ಸ್ ಇದಾವೆ ಅಂತೇಳಿ ಎಣಿಸಿದಾರೆ. ಅದನ್ನೆಲ್ಲ ಎಣಿಸಿದ್ದಾರೆ, ಅವೆಲ್ಲವನ್ನು ಕೂಡ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಬಲಿಗಾಗಿ ಬೆಂಗಳೂರು ರಸ್ತೆಗಳು ಬಾಯಿ ತೆರೆದು ಕಾದು ಕುಳಿತಿವೆ. ಅಮಾಯಕರು ಯಮಗುಂಡಿಯಲ್ಲಿ ಸಮಾಧಿ ಆಗ್ತಿದ್ದಾರೆ. ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಭಾಷಣ ಬಿಗಿಯೋ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಕನಕಪುರ ರಸ್ತೆಯ ನ್ಯಾಯಾಂಗ ಬಡಾವಣೆಯಲ್ಲಿರುವ ಗುಂಡಿ ಬಿದ್ದ ರಸ್ತೆಯನ್ನ ಮುಚ್ಚೋದಕ್ಕೆ ಮುಂದಾದರು. ತಾತ್ಕಾಲಿಕವಾಗಿ ಗುಂಡಿಯನ್ನ ಮುಚ್ಚಿದ್ರೂ ಕೂಡ. ಬಿಬಿ ಸರ್, ಯಾರು ಸರ್ ನೀವೇನು ಕೆಲಸ ಮಾಡ್ತಿರೋದು? ಬಿಬಿ ಏನವ್ರು ಹೇಳಿರೋದು ಮಾಡಕ್ಕೆ ನಿಮಗೆ? ಸರ್, ಇದೆಲ್ಲ ಹಳ್ಳ ಬಿದ್ದಿತ್ತು, ಜಲ್ಲಿ ಎಲ್ಲ ಹಾಕ್ಬಿಟ್ಟು ಇದನ್ನ ನೀಟಾಗಿ ಮಟ್ಟ ಮಾಡಿ ಜಲ್ಲಿ ಹಾಕ್ರಪ್ಪ ಅಂತ ಹೇಳಿ. ಸರ್, ನೀವ್ಯಾರು ಸರ್? ಅವ್ರು BWS ಕಾವೇರಿ ಅವ್ರದಾ? ನೀವು ಅದೇ ಕೆಲಸ ಮಾಡಿದ್ದ? ವಕ್ಫ್ ಭೂತ ಬಿಡಿಸಲು ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ತಂದಿತ್ತು. ಆದರೆ ಕೇಂದ್ರದ ಈ ಕಾಯ್ದೆ ಕಾನೂನು ಸಮರದಲ್ಲಿ ಸಿಲುಕಿಕೊಂಡಿತ್ತು. ಕೊನೆಗೆ ಕಾನೂನು ಸಮರದಲ್ಲೂ ಕೇಂದ್ರ ಸರ್ಕಾರಕ್ಕೆ ಜಯ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು. 3 ಅಂಶಗಳಿಗೆ ತಡೆ ನೀಡಿ ಮಧ್ಯಂತರ ಆದೇಶ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಕೆಲವು ಅಂಶಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ವಕ್ಫ್ ಕಾಯ್ದೆಯ ವಿರುದ್ಧ ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಆ ಅರ್ಜಿಯಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧದ ನಡುವೆಯೂ ಕೂಡ ಜಾರಿಗೊಳಿಸಿದೆ. ಹಾಗಾಗಿ ತಿದ್ದುಪಡಿ ಕಾಯ್ದೆಗೆ ತಡೆಯಾಜ್ಞೆ ನೀಡಬೇಕೆಂದು ಮನವಿ ಸಲ್ಲಿಸಲಾಗಿತ್ತು. ಆ ಎಲ್ಲಾ ಅರ್ಜಿಗಳ ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸುಪ್ರೀಂ ಕೋರ್ಟ್ ಕಾಯ್ದೆಗೆ ತಡೆಯನ್ನ ನೀಡಲು ನಿರಾಕರಿಸಿದೆ. ಆದರೆ ಕೆಲ ಅಂಶಗಳಿಗೆ ಮಾತ್ರ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶವನ್ನ ಹೊರಡಿಸಿದೆ. Number 1, there is no stay on the amendments brought in by the central government headed by Maniya Narendra Modi ji. So there is no stay on the amendments. Only there is a interim order in favor of the petitioners regarding that they cannot be deprived of the work property without following the procedure laid down in the law, including the amended law. Third, that if any work has to be taken by the government, or the possession has to be taken back, that the procedure laid down in the Waqf Act, including the amendment of the Waqf, that procedure has to be followed by the tribunal as well as by the Honorable High Court. ತಡೆ ಹಿಡಿದ ಕೆಲ ವಿವಾದಿತ ನಿಯಮಗಳಾದರೂ ಏನು ಅಂತ ನೋಡೋದಾದ್ರೆ 3 ನಿಯಮಕ್ಕೆ ಸುಪ್ರೀಂ ತಡೆ. ನೋಂದಣಿ ಆಗದೆ ವಕ್ಫ್ ಆದ ಡಿನೋಟಿಫಿಕೇಶನ್ ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗೆ. ವಕ್ಫ್ಗೆ ಆಸ್ತಿ ದಾನ ಮಾಡಲು 5 ವರ್ಷ ಕಡ್ಡಾಯ ಇಸ್ಲಾಂ ಆಚರಣೆ ಮಾಡಬೇಕು. ವಕ್ಫ್ ಬೋರ್ಡ್ ಸದಸ್ಯರಲ್ಲಿ ಮುಸ್ಲಿಮೇತರರಿಗೂ ಕೂಡ ಅವಕಾಶ. ಸುಪ್ರೀಂ ತೀರ್ಪು ಸ್ವಾಗತಿಸಿದ ಬಿಜೆಪಿ. ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿತ್ತು. ಈಗ ಸುಪ್ರೀಂ ಕೋರ್ಟು ಸಹ ಆ ಕಾಯ್ದೆಯನ್ನು ಎತ್ತಿಡ್ದಿದೆ. ಸಣ್ಣ ಪುಟ್ಟ ಏನು ಯಾರು ವಕ್ಫ್ ಬೋರ್ಡ್ಗೆ ದಾನ ಮಾಡ್ತಾರೋ ಅವರು 5 ವರ್ಷ ಮುಸ್ಲಿಂ ಆಗಿರಬೇಕು ಅನ್ನೋದ್ರ ಬಗ್ಗೆ, ಮತ್ತು ಕೆಲವು ನಾಮಿನೇಷನ್ಸ್ ಬಗ್ಗೆ, ಅನ್ಯ ಧರ್ಮೀಯ ನಾಮಿನೇಷನ್ಸ್ ಏನಿದೆ ಅದರ ಬಗ್ಗೆ ಕೆಲವು ಸಣ್ಣ ಪುಟ್ಟ ಕ್ಲಾರಿಫಿಕೇಷನನ್ನು ಮಾಡಿದ್ದಾರೆ. ಒಟ್ಟಾರೆ ವಕ್ಫ್ ಬೋರ್ಡ್ ಬಿಲ್ಲನ್ನು ಸುಪ್ರೀಂ ಕೋರ್ಟ್ ಸಹ ಎತ್ತಿರೋವಂಥದ್ದು
ಎತ್ತಿ ಹಿಡಿದಿರುವಂಥದ್ದು ಸ್ವಾಗತಾರ್ಹ ವಿಚಾರ. ಇನ್ನು ವಕ್ಫ್ ಕಾಯ್ದೆ ಬಗ್ಗೆ ಸುಪ್ರೀಂ ಕೋರ್ಟ್ ನಿರ್ಧಾರದ ಬಗ್ಗೆ AIMIM ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಪ್ರತಿಕ್ರಿಯಿಸಿದ್ದು ಹೀಗೆ. एक इंटरिम ऑर्डर आया है और हम तो ये चाहेंगे कि सुप्रीम कोर्ट जल्द से जल्द इसका एक फाइनल डिसीजन दे दे पूरा एक्ट के ऊपर और उसकी हियरिंग शुरू हो. मेरी राय में, मेरी पार्टी की राय में यह है कि ये जो इंटरिम ऑर्डर आया है इससे जो कानून मोदी सरकार ने बनाया है, मोदी गवर्नमेंट ने बनाया है, NDA ने बनाया है, इससे वक्फ प्रॉपर्टीज का तहफ्फुज नहीं होगा, प्रोटेक्शन नहीं होगा और एंक्रोचर्स को रिवॉर्ड किया जाएगा. वक्फ प्रॉपर्टीज में कोई डेवलपमेंट नहीं आएगा. तो इसीलिए हम उम्मीद करते हैं कि सुप्रीम कोर्ट जल्द से जल्द एक फाइनल डिसीजन लेने के लिए जो भी जरूरी इक़दामात करना है वो सुप्रीಂ ಕೋರ್ಟ್ करे. ಸದ್ಯ 3 ಅಂಶಗಳಿಗೆ ಮಾತ್ರ ತಡೆ ಹಿಡಿದಿದ್ದು ಕೇಂದ್ರ ಹೊರಡಿಸಿದಂತಹ ಇನ್ನುಳಿದ ಕ್ರಮಗಳನ್ನ ಸುಪ್ರೀಂ ಎತ್ತಿ ಹಿಡಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ವಕ್ಫ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಹಾಗಾದರೆ ಏನು ಆದೇಶವನ್ನು ನೀಡಿದೆ ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ ಬನ್ನಿ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಪೂರ್ಣ ತಡೆಯನ್ನು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ನಕಾರ ಮಾಡಿದೆ. ವಕ್ಫ್ ಕಾಯ್ದೆಯ ವಿವಾದಿತ 3 ಅಂಶಗಳಿಗೆ ಮಾತ್ರ ತಡೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ರಾಜ್ಯದ ವಕ್ಫ್ ಬೋರ್ಡ್ನಲ್ಲಿ ಹೆಚ್ಚು ಮುಸ್ಲಿಮೇತರರು ಇರುವಂತಿಲ್ಲ. 11 ಸದಸ್ಯರಲ್ಲಿ 3ಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರುವಂತಿಲ್ಲ. ಕೇಂದ್ರದಲ್ಲಿ 4ಗಿಂತ ಹೆಚ್ಚು ಮುಸ್ಲಿಮೇತರರು ಇರುವಂತಿಲ್ಲ. ವಕ್ಫ್ ಆಸ್ತಿಗಳ ಕಡ್ಡಾಯ ನೋಂದಣಿ ನಿಯಮಕ್ಕೆ ತಡೆ ಇಲ್ಲ. ಡಿಸಿಗಳಿಗೆ ವಕ್ಫ್ ಆಸ್ತಿ ಮಾಲೀಕತ್ವ ನಿರ್ಧರಿಸುವ ಅಧಿಕಾರ ಇಲ್ಲ. ವಕ್ಫ್ ಆಸ್ತಿ ವಿವಾದ ಕೋರ್ಟ್ ಇತ್ಯರ್ಥಪಡಿಸಬೇಕು, ಅಧಿಕಾರಿಗಳು ಮಾಡೋದಲ್ಲ. ವಿವಾದ ಇತ್ಯರ್ಥ ಆಗುವವರೆಗೆ ವಕ್ಫ್ ಆಸ್ತಿ ಹಕ್ಕು ವರ್ಗಾವಣೆ ಇಲ್ಲ. ವಕ್ಫ್ ಆಸ್ತಿಗಳ ನೋಂದಣಿಗೆ 6 ತಿಂಗಳ ಡೆಡ್ಲೈನ್ ವಿಸ್ತರಣೆಯನ್ನು ಮಾಡಲಾಗಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH